ಲೋಕಸಭಾ ಚುನಾವಣೆಗೆ ಸಿಎಂ ಪುತ್ರನ ವಾರ್ ರೂಮ್ ರೆಡಿಯಾಗಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾ ದಾಳಿ ಎದುರಿಸಲು ನಿಖಿಲ್ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಸುಮಲತಾ ವಿರುದ್ಧ ಪ್ರತಿ ದಾಳಿಗೆ ಯುವಕರ ಪಡೆಯನ್ನ ನಿಖಿಲ್ ಸಜ್ಜುಗೊಳಿಸುತ್ತಿದ್ದಾರೆ. ಸದಾಶಿವನಗರದ ಸಚಿವ ಡಿಸಿ ತಮ್ಮಣ್ಣ ಪುತ್ರ ಸಂತೋಷ್ ನಿವಾಸದಲ್ಲಿ ಸಭೆಯನ್ನ ನಡೆಸಲಾಯಿತು. 15 ಯುವಕರ ಸೋಷಿಯಲ್ ಮೀಡಿಯಾ ಟೀಮ್ ಅನ್ನ ನಿಖಿಲ್ ರೆಡಿ ಮಾಡಿದ್ದಾರೆ. ಮಂಡ್ಯದಲ್ಲಿ ಎದುರಾಳಿ ವಿರುದ್ಧ ಸೋಷಿಯಲ್ ವಾರ್ ಮಾಡೋಕೆ ಇದೀಗ ಈ ಟೀಮ್ ಸಜ್ಜಾಗಿದೆ. ಸಾಮಾಜಿಕ ಜಾಲತಾಣಗಳಿಂದ ಮತದಾರರ ಮನಸ್ಸನ್ನ ಬದಲಿಸಬಹುದು ಅನ್ನುವಂಥದ್ದನ್ನ ನಿಖಿಲ್ ಅರಿತಿದ್ದಾರೆ. ಹೀಗಾಗಿ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ವಿರಮಿಸಬೇಡಿ, ಸೋಷಿಯಲ್ ಮೀಡಿಯಾ ತಂಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಸೂಚನೆಯನ್ನ ನೀಡಿದ್ದಾರೆ. ಈಗಾಗಲೇ ನಾವು ನೋಡಬಹುದು ಗೋ ಬ್ಯಾಕ್ ನಿಖಿಲ್ ಅನ್ನುವಂತ ಒಂದು ಹ್ಯಾಶ್ ಟ್ಯಾಗ್ ನ ಅಡಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಭಿಯಾನವನ್ನ ಮಂಡ್ಯದಲ್ಲಿ ಶುರು ಮಾಡಲಾಗಿತ್ತು ಮತ್ತು ನಿಖಿಲ್ ಕುಮಾರಸ್ವಾಮಿ ವಿರೋಧವಾಗಿ ಒಂದಷ್ಟು ಪೋಸ್ಟ್ಗಳು ಹರಿದಾಡ್ತಾ ಇತ್ತು. ಸೊ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇರುವಂತಹ ವಿರೋಧವನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ಮತ್ತು ಅದಕ್ಕೆ ಪ್ರತಿಯಾದಂತ ತಕ್ಕ ಒಂದು ಉತ್ತರವನ್ನ ಸೋಷಿಯಲ್ ಮೀಡಿಯಾದ ಮೂಲಕವೇ ಕೊಡ್ಲಿಕ್ಕೆ ಮತ್ತು ಪ್ರಚಾರ ಕಾರ್ಯವನ್ನ ಸೋಷಿಯಲ್ ಮೀಡಿಯಾ ಮುಖಾಂತರವೂ ಕೂಡ ಮಾಡಬಹುದು. ಸೋಷಿಯಲ್ ಮೀಡಿಯಾಗಳ ಮೂಲಕ ಯುವ ಜನರ ಅಥವಾ ಸೋಷಿಯಲ್ ಮೀಡಿಯಾ ಬಳಕೆದಾರರ ಮತದಾರರ ಮನಸ್ಸನ್ನ ಬದಲಿಸಬಹುದು ಅನ್ನುವಂತ ಒಂದು ವಾಸ್ತವ ಅಂಶವನ್ನ ನಿಖಿಲ್ ಕುಮಾರಸ್ವಾಮಿ ಅರಿತಿದ್ದಾರೆ. ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಒಂದು 15 ಜನರ ಒಂದು ಟೀಮ್ ಅನ್ನ, ಯುವಕರ ತಂಡವನ್ನ ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಇವರು ಪೇಜ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಆ ರೀತಿಯಾಗಿ ಯಾವೆಲ್ಲ ರೀತಿಯಲ್ಲಿ ಪ್ರಚಾರವನ್ನ ಮಾಡಲಿಕ್ಕೆ ಸಾಧ್ಯವೋ ಅಥವಾ ವಿರೋಧಿಗಳು ವ್ಯಕ್ತವಾಗ್ತಾ ಇರುವಂತಹ ಪೋಸ್ಟ್ಗಳಿಗೆ ತಕ್ಕನಾದಂತಹ ಉತ್ತರವನ್ನ ಕೊಡ್ಲಿಕ್ಕೆ ಸಾಧ್ಯವೋ ಆ ರೀತಿಯಾಗಿ ಯುವಕರ ಟೀಮ್ ಅನ್ನ ರೆಡಿ ಮಾಡಲಾಗಿದೆ. ಲೋಕಸಭೆ ಚುನಾವಣೆ ಮುಗಿಯೋವರೆಗೂ ಕೂಡ ವಿಶ್ರಮಿಸಬೇಡಿ ಅಂತ ಹೇಳಿ ಈ ಒಂದು ಟೀಮ್ಗೆ ನಿಖಿಲ್ ಕುಮಾರಸ್ವಾಮಿ ಸೂಚನೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ್ ನೇರ ಸಂಪರ್ಕದಲ್ಲಿದ್ದಾರೆ. ದಶರಥ್, ಇವತ್ತು ಯಾರೇ ಒಬ್ಬರನ್ನ ಸುಲಭವಾಗಿ ರೀಚ್ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತಂದ್ರೆ ಅದು ಸೋಷಿಯಲ್ ಮೀಡಿಯಾಗಳ ಮುಖಾಂತರ. ಈಗಾಗಲೇ ನಾವು ನೋಡಬಹುದು ಮಂಡ್ಯದಲ್ಲಿ ಗೋ ಬ್ಯಾಕ್ ನಿಖಿಲ್ ಅನ್ನುವಂತ ಒಂದು ಹ್ಯಾಶ್ ಟ್ಯಾಗ್ ಅಭಿಯಾನ ಕೂಡ ಶುರುವಾಗಿತ್ತು. ಸೊ ಇದೆಲ್ಲ ಒಂದ್ ರೀತಿ ವಿರೋಧದ ಅಲೆ ಎಲ್ಲೋ ಒಂದ್ ಕಡೆ ಉಂಟಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಉದ್ಭವ ಮಾಡ್ತಾ ಇತ್ತು. ಈಗ ಆ ವಿರೋಧಗಳನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಮತ್ತು ಪ್ರತಿಸ್ಪರ್ಧಿಗಳಿಗೆ ತಕ್ಕ ಉತ್ತರವನ್ನ ನೀಡ್ಲಿಕ್ಕೆ ಅದೇ ಫೇಸ್ಬುಕ್ ಅಥವಾ ಸಾಮಾಜಿಕ ಜಾಲತಾಣವನ್ನ ನಿಖಿಲ್ ಬಳಸ್ಕೊಳ್ಳಿಕ್ಕೆ ಯಾವ ರೀತಿ ಮುಂದಾಗಿದ್ದಾರೆ, ಆ ಟೀಮ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಏನಿದೆ ಡೀಟೇಲ್ಸ್ ದಶರಥ್? ಲಿಖಿತ, ಮಂಡ್ಯ ಲೋಕಸಭಾ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಘೋಷಣೆ ಮಾಡಿದ ನಂತರ ಸಾಕಷ್ಟು ವಿರೋಧಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಜೆಡಿಎಸ್ಗೆ ಮತ್ತು ಖುದ್ದು ಸಿಎಂ ಕುಮಾರಸ್ವಾಮಿಗೆ ಸಾಕಷ್ಟು ಸಂಕಟವನ್ನು ತಂದೊಡ್ಡಿದೆ. ಅದರಲ್ಲೂ ಕೂಡ ಜೆಡಿಎಸ್ನ ಕಾರ್ಯಕರ್ತರೇ ಸೋಷಿಯಲ್ ಮೀಡಿಯಾದಲ್ಲಿ ನಿಖಿಲ್ ವಿರುದ್ಧ ದೊಡ್ಡ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಗೋ ಬ್ಯಾಕ್ ನಿಖಿಲ್ ಅನ್ನೋದ್ರ ಮೂಲಕ ಮಂಡ್ಯದಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ನಾವಿದ್ದೇವೆ, ಹಲವಾರು ವರ್ಷಗಳಿಂದ ಜೆಡಿಎಸ್ಗಾಗಿ ಪಕ್ಷ ಸಂಘಟನೆಗಾಗಿ ದುಡಿದಿದ್ದೇವೆ, ಆದರೆ ಇಲ್ಲಿ ಯಾರೂ ಕೂಡ ಮಂಡ್ಯದಿಂದ ಸ್ಪರ್ಧೆ ಮಾಡುವಂತ ಅಭ್ಯರ್ಥಿ ಇಲ್ಲಿಲ್ವಾ, ಅದು ದೇವೇಗೌಡರ ಕುಟುಂಬದಿಂದ ಸಿಎಂ ಪುತ್ರರೇ ಆಗ್ಬೇಕಾ ಅಥವಾ ಬೇರೆ ಕಾರ್ಯಕರ್ತರಿಗೆ ಇಲ್ಲಿ ಕೊಡೋಕೆ ಅವಕಾಶ ಇಲ್ವಾ? ಅದರಲ್ಲೂ ಮಂಡ್ಯದಲ್ಲಿ ಗುರುತಿಸಿಕೊಂಡಿದ್ದಂಥ ಲಕ್ಷ್ಮೀ ಅಶ್ವಿನ್ಗೌಡ ಆಯಿತು ಅಥವಾ ಅಶೋಕ್ ಆಯ್ತು, ಇಬ್ಬರು ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಪೈಪೋಟಿಯಲ್ಲಿ ಅವ್ರಿಗೂ ಅವಕಾಶ ಸಿಗುತ್ತೆ ಅಂತಿತ್ತು. ಜೊತೆಗೆ ಎಲ್ಲೋ ಒಂದು ಕಡೆ ಹಾಲಿ ಸಂಸದರಾಗಿರುವಂಥ ಶಿವರಾಮೇಗೌಡರಿಗೂ ಕೂಡ ಮುಂದುವರಿಸುವಂಥ ಸಾಧ್ಯತೆ ಇತ್ತು. ಆದರೆ ಇದೆಲ್ಲವನ್ನು ತಳ್ಳಿ ಹಾಕಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಭ್ಯರ್ಥಿಯಾಗಿ ಇಂಟ್ರೊಡ್ಯೂಸ್ ಮಾಡಿದ್ದು ದೊಡ್ಡ ಮಟ್ಟದ ವಿರೋಧವನ್ನು ಹುಟ್ಟುಹಾಕಿತ್ತು. ಸೋಷಿಯಲ್ ಮೀಡಿಯಾಗಳಲ್ಲಂತೂ ದಿನನಿತ್ಯವೂ ಕೂಡ ಇದೇ ದೊಡ್ಡ ಮಟ್ಟದ ಟ್ರೋಲ್ ಆಗ್ತಾ ಇತ್ತು. ಇದು ಒಂದು ಕಡೆ ಸುಮಲತಾ ಪರವಾದ ಅಲೆ ಎದ್ದೇಳ್ತಾ ಇದ್ರೆ, ಇನ್ನೊಂದು ಕಡೆ ನಿಖಿಲ್ ವಿರುದ್ಧವಾದಂಥ ಒಂದು ಅಲೆ ದಟ್ಟವಾಗಿ ಫೇಸ್ಬುಕ್ ಮತ್ತು ವಾಟ್ಸಪ್ಗಳೆಲ್ಲ ಹರಿದಾಡ್ತಿದೆ. ಹೀಗಾಗಿ ಆ ಪ್ರತಿರೋಧವನ್ನು ಹೇಗಾದರೂ ಮಾಡಿ ತಡಿಬೇಕು, ಜೊತೆಗೆ ಸಮರ್ಥವಾದ ಪ್ರತಿದಾಳಿಯನ್ನು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲೇ ಮಾಡಬೇಕು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ತೀರ್ಮಾನಿಸಿದಂತೆ ಕಾಣಿಸ್ತಾ ಇದೆ. ಅವರಿಗೆ ಆಗಿರುವಂಥ ಡ್ಯಾಮೇಜ್ ಕಂಟ್ರೋಲ್ ಜೊತೆಗೆ ಚುನಾವಣಾ ಪ್ರಚಾರವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಒಂದು ಸಭೆಯನ್ನು ಕೂಡ ಕರೆದಿದ್ರು. ಏನು ಸದಾಶಿವನಗರದ ಸಚಿವ ಡಿಸಿ ತಮ್ಮಣ್ಣ ಅವರ ಪುತ್ರ ಸಂತೋಷ್ ಅವರ ನಿವಾಸದಲ್ಲಿ ನಡೆದಿರುವಂಥ ಸಭೆ ಇದು. ಅಲ್ಲಿ ಸಾಕಷ್ಟು ಒಂದು 10ರಿಂದ 15 ಕಾರ್ಯಕರ್ತರು, ಅದು ಮಂಡ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂಥ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ರು. ಅಲ್ಲಿ ಅವರಿಗೆ ಕಟ್ಟುನಿಟ್ಟಾದ ಸೂಚನೆಯನ್ನು ಮಾಡಿದ್ದಾರೆ. ತಾಲೂಕಿಗೆ
ಪ್ರತಿ ಒಂದೊಂದು ತಾಲೂಕಿಗೂ ಕೂಡ 5 ವಾಟ್ಸಪ್ ಗ್ರೂಪ್ಗಳನ್ನು ರಚನೆ ಮಾಡಬೇಕು. ಆ 5 ವಾಟ್ಸಪ್ ಗ್ರೂಪ್ಗಳ ಮೂಲಕ ಎಲ್ಲರಿಗೂ ಕೂಡ ಅಂದರೆ ಆಕ್ಟಿವ್ ಆಗಿರುವಂಥವ್ರನ್ನ ಅಲ್ಲಿ ಆ ಗ್ರೂಪ್ನಲ್ಲಿ ಸೇರಿಸಬೇಕು. ಪ್ರತಿಯೊಬ್ಬರು ಕೂಡ ಯಾವುದೇ ಸಮಸ್ಯೆ ಆದರೆ ವಾಟ್ಸಪ್ ಮೂಲಕ ಸಂಪರ್ಕವನ್ನು ಮಾಡಬೇಕು. ಅಲ್ಲಿ ನಿಖಿಲ್ ವಿರುದ್ಧವಾದ ಯಾವ್ದಾದ್ರು ಕೂಡ ಹೋರಾಟ ನಡೀತಿದ್ರೆ, ನಿಖಿಲ್ ವಿರುದ್ಧದ ಏನಾದರೂ ಸಂಘಟನೆ ದೃಷ್ಟಿಯಲ್ಲಿ ಅಥವಾ ಪ್ರಚಾರ ದೃಷ್ಟಿಯಲ್ಲಿ ನಿಖಿಲ್ ವಿರುದ್ಧವಾದಂಥ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗಳಾಗ್ತಿದ್ರೆ ಸಡನ್ ಆಗಿ ನೀವು ಅದೇ ಪೇಜ್ಗೆ ಹೋಗಿ ಯಾರು ನಮ್ಮ ವಿರುದ್ಧ ಟ್ರೋಲ್ ಮಾಡ್ತಾ ಇರ್ತಾರೋ ಅದೇ ಪೇಜ್ಗೆ ಹೋಗಿ ಅವರ ವಿರುದ್ಧ ಸಮರ್ಥವಾದ ಪ್ರತ್ಯುತ್ತರವನ್ನು ನೀವು ಕೊಡಿ. ಅಲ್ಲಿಗೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಯವರ ಆಡಳಿತ ಜೊತೆಗೆ ಅವರ ಅಭಿವೃದ್ಧಿ ಕಾರ್ಯಗಳನ್ನು ತಿಳಿಸುವುದರ ಜೊತೆಗೆ ಸುಮಲತಾ ವಿರುದ್ಧದ ಸುಮಲತಾ ಪರವಾದ ಅಲೆ ಇದೆ, ಅದನ್ನು ಹೇಗಾದರೂ ಮಾಡಿ ಸೋಷಿಯಲ್ ಮೀಡಿಯಾಗಳ ಮೂಲಕ ಜನಪರಿವರ್ತನೆ ಮಾಡಬೇಕು ಅನ್ನೋದು ಉದ್ದೇಶ ಇದಾಗಿದೆ. ಜೊತೆಗೆ ನೋಡ್ಬೋದು ನಿಖಿಲ್ ಕುಮಾರಸ್ವಾಮಿ ನಿನ್ನೆ CM ಕುಮಾರಸ್ವಾಮಿ ಅವರು ಕೂಡ ಇದರ ಬಗ್ಗೆ ಕೆಂಡಾಮಂಡಲವಾಗಿ ಮಾತಾಡಿದ್ರು. ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಿರುವಂಥ ಸುದ್ದಿಗಳಾಗಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರಿತಾ ಇರುವಂಥ ಜನರೇನಿದ್ದಾರೆ ಅವರು ನನ್ನ ಮತದಾರರಲ್ಲ, ಮತದಾರರಿರೋದು ಮಂಡ್ಯ ಜಿಲ್ಲೆಯ ಹಳ್ಳಿಗಳಿದ್ದಾರೆ, ಅವರು ನನ್ನನ್ನು ಕೈ ಬಿಡೋದಿಲ್ಲ ಅಂತ ಹೇಳಿದರು. ಜೊತೆಗೆ ಮಾಧ್ಯಮಗಳ ವರದಿಯನ್ನು ಕೂಡ ಟೀಕಿಸಿದ್ದಂಥ ಕುಮಾರಸ್ವಾಮಿ ಅವರಿಗೆ ಒಟ್ಟಾರೆ ಮಾಧ್ಯಮ ಮತ್ತು ಏನು ಸೋಷಿಯಲ್ ಮೀಡಿಯಾ ಎರಡರಿಂದಲೂ ಕೂಡ ಸಾಕಷ್ಟು ಬೇಸತ್ತಿದ್ದಾರೆ. ಎಲ್ಲೊಂದು ಕಡೆ ಟಾರ್ಗೆಟ್ ಮಾಡಲಾಗ್ತಿದೆ, ಸ್ವಯಂ ಕಾರ್ಯಕರ್ತರೇ ಸಿಡಿದಿದ್ದಾರೆ. ಹೀಗಾಗಿ ಅವರನ್ನು ಸಮಾಧಾನ ಮಾಡೋದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಖಿಲ್ ಪರವಾದ ಅಲೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ವಾರ್ ರೂಮ್ ಅನ್ನು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇವತ್ತಿನಿಂದ ವಾರ್ ರೂಮ್ಗೆ ಚಾಲನೆಯನ್ನು ನೀಡಲಾಗಿದೆ. ಎಲ್ಲ ಫೇಸ್ಬುಕ್ ಪೇಜ್ಗಳಲ್ಲೂ ನಿಖಿಲ್ ಅಭಿಮಾನಿಗಳ ಸಂಘದ ಫೇಸ್ಬುಕ್ ಪೇಜ್ನಲ್ಲೂ ಜೊತೆಗೆ HDK ಫಾರ್ CM ಅಂತ ಒಂದು ಪೇಜ್ ಮಾಡ್ಕೊಂಡಿದ್ದಾರೆ. ಟ್ವಿಟ್ಟರ್ ಖಾತೆಗಳನ್ನು ಕೂಡ ಓಪನ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಯೂಟ್ಯೂಬ್ಗಳನ್ನು ಏನು ಕುಮಾರಸ್ವಾಮಿಯವರ ಅಧಿಕಾರಾವಧಿಯ ಅಭಿವೃದ್ಧಿ ಕೆಲಸಗಳನ್ನು ಯೂಟ್ಯೂಬ್ನಲ್ಲಿ ಹಾಕಿ ಅದನ್ನು ಪ್ರಸಾರ ಮಾಡೋದ್ರ ಮೂಲಕ ಜನರನ್ನು ಪರಿವರ್ತನೆ ಮಾಡಬೇಕು ಅನ್ನೋದ್ರ ಉದ್ದೇಶ ಇದಾಗಿದೆ. ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾ ಸಾಕಷ್ಟು ಪ್ರವರ್ಧಮಾನಕ್ಕೆ ಬಂದಿದೆ, ಅತ್ಯಂತ ಪರಿಣಾಮಕಾರಿ ಮಾಧ್ಯಮ ಆಗಿ ಬದಲಾಗಿದೆ. ಹೀಗಾಗಿ ಎಲ್ಲೊಂದು ಕಡೆ ಆ ಮಾಧ್ಯಮವನ್ನು ಬಳಕೆ ಮಾಡೋದ್ರ ಮೂಲಕ ವಿರೋಧಿ ಅಲೆಯನ್ನು ತಪ್ಪಿಸ್ಬೋದು ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಪ್ಲಾನ್ ಆಗಿರುವಂಥದ್ದು. ಲಿಖಿತಾ. ಓಕೆ ದಶರಥ್, ಧನ್ಯವಾದ ಮಾಹಿತಿಗಾಗಿ. ಎಸ್, ನಿಖಿಲ್ ವಾರ್ ರೂಮ್ ರೆಡಿ ಆಗಿದೆ. 15 ಯುವಕರ ಟೀಮ್ ಅನ್ನ ನಿಖಿಲ್ ಇದೀಗ ರೆಡಿ ಮಾಡಿದ್ದಾರೆ. ಮಂಡ್ಯದಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಪ್ರಮುಖವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತವಾಗ್ತಾ ಇರುವಂತಹ ವಿರೋಧಗಳು, ಟೀಕೆಗಳು ಮತ್ತು ಒಂದಷ್ಟು ಟ್ರೋಲ್ಗಳನ್ನ ಏನು ನಿಖಿಲ್ ಕುಮಾರಸ್ವಾಮಿ ಅಥವಾ JDS ವಿರುದ್ಧ ಮಾಡಲಾಗ್ತಾ ಇದೆ ಅದನ್ನ ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಮತ್ತು ಅದನ್ನ ಎದುರಿಸಲಿಕ್ಕೆ ಮತ್ತು ಆ ಒಂದು ಏನು ಅದರ ಮೂಲಕ ಏನು ಒಂದು ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೋ ಅದಕ್ಕೆ ತದ್ವಿರುದ್ಧವಾದಂಥ ಸಂದೇಶವನ್ನ ಈ ಟೀಮ್ ರವಾನೆ ಮಾಡುತ್ತೆ ಅನ್ನುವಂಥದ್ದು ಅಂತ ಒಂದು ಸಿದ್ಧತೆ ಇದೀಗ ಮಾಡಲಾಗ್ತಾ ಇದೆ. ಇವತ್ತಿನಿಂದ ವಾರ್ ರೂಮ್ಗೆ ಚಾಲನೆಯನ್ನ ನೀಡಲಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ 15 ಜನರ ಟೀಮ್ ಆಕ್ಟಿವ್ ಆಗಲಿದೆ.